ಹಾಯ್ ಹಲೋ ಮ್ಯಾಜಿಕ್ ರೋಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆಗಾರವಾಗ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಸಂಗೀತ ಶಾರದಮ್ಮನವರು ಪಾಪ ಸಿಕ್ತಿದ್ದಾಗೇನೆ ಈ ಪಾಪಿ ಅಶ್ವಿನಿ ಅನ್ನ ತಿನ್ನಿಸ್ತಾ ಇರೋದವರಿಗೆ ಡ್ರೆಸ್ ಮಾಡಿದ್ದು ಎಲ್ಲ ಈಕೆ ಹೊತ್ಕೊಂಡು ಹೋಗಿರ್ತಾವಲ್ಲ ಇವ್ರು ಈ ಮನೆ ಬರೋಕ್ಕೋಸ್ಕರ ಅದನ್ನೆಲ್ಲ ಅಜಿತ್ ಕೇಳಿದಂತ ಪ್ರಶ್ನೆಗೆ ಫೋಟೋ ತೋರಿಸಿ ವಿಡಿಯೋ ತೋರಿಸಿ ಕೇಳ್ತಾಳೆ. ಕೇಳಿದಾಗ ಅದಕ್ಕೆ ಅಜಿತ್, ಅಲ್ಲ ನೀನು ನಮ್ಮ ಅತ್ತೆನೇ ನಿಮ್ಮ ಅಮ್ಮ ಅನ್ನೋದಾದ್ರೆ ವಿಡಿಯೋ ಯಾಕೆ ಮಾಡಿದೆ ಫೋಟೋಗಳೆಲ್ಲ? ಅಲ್ಲ ಅಜಿತ್, ಮನೆಯಲ್ಲಿ ಬರ್ತ್ಡೇ ಮಾಡ್ತಾರೆ, ನಾಮಕರಣ ಮಾಡ್ತಾರೆ, ವೆಡ್ಡಿಂಗ್ ಆನಿವರ್ಸರಿ ಮಾಡ್ತಾರೆ, ಹಾಗೆಲ್ಲ ತೆಗಿಯೋದಿಲ್ವಾ? ಹಾಗೆ ಮೆಮೊರಿ ಇರ್ಲಿ ಅಂತ ಹೇಳಿ ತೆಗ್ದೆ. ನನಗೆ ನಮ್ಮಮ್ಮ ಸಿಕ್ಕಿರ್ಲೇ ಇಲ್ಲ. ಅವತ್ತು ನೀವೆಲ್ಲ ಆಶ್ರಮದಲ್ಲಿ ಇದ್ರಲ್ಲ ಅವತ್ತು ನನ್ನ ಕೈಗೆ ಸಿಕ್ಕಿದ್ದು, ನಾನು ಕರ್ಕೊಂಡೋಗಿ ನಾನು ಇಟ್ಕೊಂಡಿದ್ದೆ. ಮತ್ತೆ ನನಗೆ ಇಲ್ಲಿ ಕರ್ಕೊಂಡ್ ಬಂದ್ರೆ ನೀವೆಲ್ಲ ನನ್ನಿಂದ ನಮ್ಮ ಅಮ್ಮನ ದೂರ ಮಾಡ್ತೀರಾ, DNA ಟೆಸ್ಟ್ ಎಲ್ಲ ಮಾಡಿ ಮನ್ಸಿಗೆ ನೋವು ಕೊಡ್ತೀರಾ ಅಂತ ಹೇಳಿ ನಾನು ನಮ್ಮಮ್ಮ ಆರಾಮಾಗಿ ಪುಟ್ಟ ಕೂಡ್ನಲ್ಲಿದ್ದು ಅಂತ ಹೇಳಿ ಸುಳ್ಳು ಹೇಳ್ತಾಳೆ. ಮತ್ತೆ ಮನೆಯವರೆಲ್ಲರೂ ಕೂಡ ಅಜ್ಜಿ ಎಲ್ಲ ನಡಿಯಪ್ಪ ಅಜಿತ ಇಷ್ಟು ವರ್ಷಗಳ ಮೇಲೆ ಸಿಕ್ಕಿದ್ದಾಳೆ, ಮನೆಗೆ ಹೋಗಿ ಮಾತಾಡೋಣ ಅಂತೇಳಿ ಸಂಗೀತ ಎಲ್ರು ಹೇಳಿ ಬರ್ತಾರೆ ಮನೆಗೆ. ಆ ಮನೆಗೆ ಬರ್ತಿದ್ದಾಗೇನೆ ಮನೆಯಲ್ಲಿ ಕೂಡಕ್ಕೆ ಇಷ್ಟಪಡೋದಿಲ್ಲ ಮನೆಯೊಳಕ್ಕೆ ಅವಳನ್ನ. ಆದ್ರೂ ಕೂಡ ಶ್ರವಣ್ ಸಪೋರ್ಟಿಗೆ ಬರ್ತಾರೆ ಇಲ್ಲಿ. ಯಾಕೆಂದ್ರೆ ಇಲ್ಲಿ ನಚ್ಚಿ ಏನಂತ ಅಂತಾರೆ, ಅಲ್ಲ ಅದು ಪಾಯಿಂಟ್ ಅಲ್ವಾ ಅಣ್ಣ, ಇದು ಸುಳ್ಳಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಅಂದ್ರೆ ಈ ವಿಚಾರದ ಬಗ್ಗೆ ನಾವು ಕೂಡ ಮನೆಯಲ್ಲಿ ಈಗ ಅದಕ್ಕೆ ಪೂಜೆ ಮಾಡ್ತಾ ಇರೋದೆಲ್ಲ ವಿಡಿಯೋ ಮಾಡಿದೆ ಹಾಗೆ ಇರ್ಬೋದು. ಅದಕ್ಕೆ ಇವಳು ಹಂಗೆ ಅಂತಾಳೆ ಅಪ್ಪನು ಕೂಡ. ಅಂದ ತಕ್ಷಣ ಶ್ರವಣ್ಗೆ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಸಿಕ್ಕಂಗ ಆಗ್ಬಿಡುತ್ತೆ. ಬೇಡ ಒಳಗ್ ಬರೋದು ಅಂದ್ರೂ ಕೂಡ ಕೇಳೋದಿಲ್ಲ ಶ್ರವಣ್. ಹಾಗಿದ್ಮೇಲೆ ನಾನು ನನ್ನ ಮಗಳು ನನ್ನ ಮನಸ್ವೇನು ಅಂತ ಅನ್ನಿಸ್ತಾ ಇದೆ. DNA ಟೆಸ್ಟ್ ಒಂದೊಂದ್ಸತಿ ಕಾಯಿಲೆ ಇದೆ ಅಂತ ಅಂತಾರೆ, ಆದ್ರೆ ಒಂದ್ ವರ್ಷಗಳ ಕಾಲ ಇನ್ನೂ ಹೆಚ್ಚು ದಿನನೇ ಬದುಕ್ತಾರೆ. ಅದೆಲ್ಲ ನೋಡಿದಾಗ ಅದು ಕೂಡ ಸುಳ್ಳಾಗುತ್ತಲ್ವಾ? ಕೆಲವೊಂದ್ ಬಾರಿ ಇದು ಸುಳ್ಳಿರ್ಬೋದು. ನಾವು ಫಾರ್ಮ್ ಹೌಸ್ಗೆ ಹೋಗ್ತೀವಿ ಬಿಡು ಅಂತ ಅಂದಾಗ ಅಜ್ಜಿದು, ಶ್ರವಣ ಈಗ ಅದೆಲ್ಲ ಬೇಕಪ್ಪ, 20 ವರ್ಷ ಎಷ್ಟು ಕಷ್ಟಪಟ್ಟಿದೀಯ, ಕಾದಿದೀಯ ಅವಳಿಗೋಸ್ಕರ, ನಡಿ ಮನೆಗ್ ನಡಿ, ಒಳಕ್ ಹೋಗೋಣ ನಡಿ. ಆನಂತರ ಸಂಗೀತ, ಸುಮ್ಮಿರು ಅಜಿತ, ಅತ್ಲಗೆ ಕೂತ್ ಮಾತಾಡೋಣ ಒಳಗಡೆ, ಸುಮ್ಮಿರು ಅಂತ ಹೇಳ್ತಾ. ಆನಂತರ ಭೂಮಿನೂ ಕೂಡ ಒಂದ್ ಕಡೆ ಸಿಗೋಕೆ ಇವಳು ಕೂಡ ಕಾರಣ ಅಲ್ವಾ ಸಾಹೇಬ್ರೆ? ಹೇಗಾದ್ರೂ ಇರ್ಲಿ, ನೀವು ತನಿಖೆ ಮಾಡಿ ನಿಜಾಂಶ ಪತ್ತೆ ಹಚ್ಚಿ, ಬೇಡ ಅನ್ನೋಲ್ಲ, ಈಗ ಸುಮ್ಮನೆ ಇದ್ಬಿಡಿ. ಎಲ್ಲ ಸೇರಿ ಒಳಗ್ ಮಾಡ್ತಾರೆ. ಒಳಗ್ ಬಂದ ಮೇಲೆ ಅಮ್ಮ ಬಾಮ್ಮ ಅಂತಾಳೆ. ಆದ್ರೆ ಅವಳು ಕರ್ಕೊಳಕ್ ಹೋದ್ರೆ ಬರೋದೇ ಇಲ್ಲ, ಭೂಮಿ ಹಿಂದೆನೆ ಹೊಟ್ಟೋಗ್ತಾರೆ. ಆ ಭೂಮಿ ಹಿಂದೆ ಹೊಟ್ಟೋದಾಗ ಅಂತೂ ಬಲವಂತವಾಗಿ ಅಮ್ಮ ಬಾರಮ್ಮ, ಯಾಕಮ್ಮ ಹಂಚ್ಕೋತೀಯ, ಎದುರ್ಕೋಬೇಡ ಬಾಮ್ಮ ಅಂತಾಳೆ. ಅನ್ನ ಕೂಡ ಅವಳೇ ತಿನ್ನಿಸ್ತಾಳೆ. ಆದ್ರೆ ಭೂಮಿನ್ ಮಾತ್ರ ಬಿಡೋದಿಲ್ಲ, ಭೂಮಿ ಹಿಂದಿಂದೇನೆ ಹೋಗ್ತಾರೆ. ಸಂಗೀತ ಮನೆಯವರೆಲ್ರು ಕೂಡ, ಕೂತ್ಕೊಮ್ಮ, ಎದುರ್ಕೋಬೇಡ, ಕೂತ್ಕೋ, ಇಲ್ಲಿ ಯಾವುದೇ ಭಯ ಇಲ್ಲ ನಿನಗೆ. ಆನಂತರ ಭೂಮಿ ಅಮ್ಮ ಇದ್ದವ್ರು ಅಂದ್ರೆ ಭಾಗ್ಯಮ್ಮನವರು, ಏನಾದ್ರೂ ಆಗ್ಲಿ ಶ್ರವಣ್ಣು ಮಧ್ಯೆ ಭೂಮಿ ನಿನ್ನ ಋಣ ಮರೆಯೋದಿಲ್ಲ, ಅದು ಕೂಡ ಶ್ರವಣ ಅಲ್ಲಿವರೆಗೂ ಕೂಡ ಹೇಳೋದಿಲ್ಲ. ದೇವಿಯಾನಿ ಯಾವಾಗ ಇವಳು ಬಂದ್ಲು ಅವಳು ಹೊಟ್ಟೆ ಉಳಿತಾ ಇರ್ತದೆ. ಏನೇ ಆಗ್ಲಿ ಭೂಮಿ ವ್ರತದ ಫಲ ಫಲಿಸ್ಬಿಡ್ತು. ಪಾಪ ಕಷ್ಟಪಟ್ಟು ಪೂಜೆ ಮಾಡಿದ್ಲು, ಅವಳ ವ್ರತದ ಫಲವಾಗಿ ಶಾರದಾ ನಾವು ದೇವಸ್ಥಾನದ ಹತ್ರನೇ ನೋಡಂಗಾಯ್ತು ಅಂತ ಅಂದಾಗ ಆ ಶ್ರವಣ ಮಾತಾಡೋಕ್ ಶುರು ಮಾಡ್ತಾನೆ. ಅದಕ್ಕೆ ಭೂಮಿ ಇದ್ದಳು, ಅದ್ರಲ್ಲೆಲ್ಲ ಏನ್ ಬಿಡಿ ಅಮ್ಮ ಅಂತಾರೆ. ಶ್ರವಣ, ಇಲ್ಲಮ್ಮ, ನನ್ನ ಜೀವನದ ಕೊನೆಯವರೆಗೂ ನಾನು ಈ ಋಣ ಮರೆಯೋದಿಲ್ಲ. ನನಗೋಸ್ಕರ, ನನ್ನ ಶಾರದಗೋಸ್ಕರ ಇಷ್ಟು ವ್ರತ ಮಾಡ್ದೆ ನೀನು ಅಂತ ಭಾಗ್ಯಮ್ಮ ಹೇಳ್ತಾರೆ. ನನ್ನ ಮಗಳು ಗುಣನೇ ಹಾಗೆ, ನನ್ನ ಮಗಳು ಎಲ್ರಿಗೂ ವ್ರತ ಮಾಡಿ ಫಲಿಸುವಂಗ್ ಮಾಡ್ತಾಳೆ, ಆದ್ರೆ ನಾನು ಇನ್ನೂ ಕೂಡ ಜೈಲಿಂದ ಬಿಡುಗಡೆ ಆಗೋ ಭಾಗ್ಯ ಬಂದಿಲ್ಲ. ಏನೇ ಆಗ್ಲಿ ಶ್ರವಣ್ ಸಾಹೇಬ್ರು ಪಾಪ 20 ವರ್ಷಗಳಿಂದ ಹೆಂಡತಿ ಕಳ್ಕೊಂಡಿದ್ರು. ಹೀಗೇಗೋ ಅವ್ರ ಮುಖದಲ್ಲಿ ನಗುವನ್ ಕಾಣ್ತಾ ಇದೀವಿ. ನೆಮ್ಮದಿಯಾಗಿರ್ಲಿ, ನಂದೇಗೋ ಆಗತ್ತೆ ಅಂತ ಅಂದಾಗ ಭೂಮಿ ಇದ್ದವಳು, ಅಮ್ಮ ನೀನನ್ನು ಕೂಡ ಬಿಡಿಸುವಂತ ಕಾಲ ಬರುತ್ತಮ್ಮ, ನಿಂದೇನು ತಪ್ಪಿಲ್ಲ, ನಿರಪರಾಧಿ ಅನ್ನುವಂತ ಕಾಲ ಬಂದೇ ಬರುತ್ತೆ, ಎದುರು ಬೇಡ ಅಂತಾರೆ. ಶಾರದಮ್ಮನವ್ರು ಹೋಗಿ ಭೂಮಿ ಹತ್ರ ಮರೆನಲ್ಲಿ ಅಪ್ಕೋತಾರೆ. ಅವಳನ್ನ ಅಪ್ಕೊಂಡು ಮರೆನ ಅವಳ ಹಿಂದೆನೆ ನಿಂತ್ಕೋತಾರೆ, ಅವಳನ್ನ ಬಿಡೋದೇ ಇಲ್ಲ. ಇದನ್ನ ಅಜಿತ್ ಕೂಡ ಗಮನಿಸ್ತಾನೆ. ಆದ್ರೆ ಬಲವಂತವಾಗಿ ಇವಳು ಕರ್ಕೊಂಡೋಗ್ ಹೋಗ್ತಾಳೆ. ಬಾಮ್ಮ, ಎದುರ್ಕಬೇಡ ಬಾಮ್ಮ, ಏನಕ್ಕೆ ಎದುರ್ಕತಿಯಮ್ಮ, ಬಾರಮ್ಮ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಕರ್ಕೊಂಡೋಗಕ್ ಹೋಗ್ತಾಳೆ. ಆದ್ರೆ ಶಾರದಮ್ಮನವರು ಅವಳು ಕರ್ಕೊಂಡೋಗೋದನ್ನ ಇಷ್ಟಪಡೋದೇ ಇಲ್ಲ. ಊಟನೂ ಅಷ್ಟೇ ಬಲವಂತವಾಗಿ ಹೇಗೋ ತಿನ್ಸ್ಬಿಡ್ತಾಳೆ ಪಾಪಿ. ಅಂತೂ ಇದ್ದು ಇಲ್ಲಿ ದೇವಿಯಾನಿ ನೋಡ್ಕೊಂಡು ಬರೀ ಉರ್ಕೊಳ್ಳೋದೇ ಆಯ್ತು. ಬರೀ ಅವಳಿಂದ ಏನು ಮಾಡಕ್ ಕೂಡ ಆಗ್ತಾ ಇಲ್ಲ. ಕೊನೆಗೆ ಆಮೇಲೆ ಶಾರದಮ್ಮನವ್ರು ರೆಸ್ಟ್ಗೆ ಅಂತ ಹೇಳಿ ಕರ್ಕೊಂಡೋಗ್ ಹೋಗ್ತಾಳೆ. ಅವಳೇ, ಬಾಮ್ಮ ರೆಸ್ಟ್ ತಗೊಂಡು ಒಂದು ಬಾಮ್ಮ ನನ್ನ ರೂಮ್ಗೆ ಅಂತ ಹೇಳಿ ಹೋಗ್ತಿದ್ದಾಗೇನೆ ಅಜಿತ್, ನಿಂತ್ಕೋ, ನೀನ್ ಕರ್ಕೊಂಡು ಹೋಗ್ ಕೂಡ್ದು, ಯಾಕೆಂದ್ರೆ ಅವರು ಭೂಮಿನೇ ಹಚ್ಕೊಂಡಿರೋದು, ಭೂಮಿ ಜೊತೆನೆ ಇರ್ಲಿ, ಭೂಮಿ ನೀನ್ ಕರ್ಕೊಂಡು ಹೋಗೋರನ್ನ ಜೊತೆನಲ್ಲಿ ಅಂತ ಹೇಳಿ ಹೇಳ್ತಾನೆ.
ಹೇಳ್ತಿದ್ದಾಗೇನೆ ಭೂಮಿ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ನಚ್ಚಿ ಫೋನ್ ಬರ್ತದೆ. ಫೋನ್ ಬರ್ತಿದ್ದಾಗೇನೆ ಆಚೆಗೆ ಬರ್ತಾರೆ. ಅಷ್ಟರಲ್ಲಿ ರಾಮಣ್ಣ ಇದ್ದವರು ಏನಾರ ಆಗ್ಲಿ ಅಂತೂ ಇಂತೂ ಭೂಮಿ ವ್ರತದ ಫಲದಿಂದ ಇವತ್ತು ಶಾರದಾ ಇವತ್ತು ಮನೆಗೆ ಬರೋಂಗಾಯ್ತು. ಶ್ರವಣ ಮುಕ್ತಲ್ಲಿ ಒಂದಷ್ಟು ನಗುವನ್ನ ಕಾಣ್ತಾ ಇದೀವಿ. ನೆಮ್ಮದಿ ಆಯ್ತು ಸತ್ಯನೂ ಅಂತಾರೆ. ಸತ್ಯ ಮಾತ್ರ ಭೂಮಿ ಪೂಜಾ ಫಲ ಇವತ್ತು ಫಲಿಸ್ತು. ಹೆಂಗೋ ಶಾರದಮ್ಮನವ್ರು ಮನೆಗೆ ಬರೋಗಾಯ್ತು ಅಂತ ಹೇಳಿ ಎಲ್ಲ ಸಂಭ್ರಮ ಪಡ್ತಾರೆ. ಯಾಕೆ ಭಯ ಪಡ್ತೀಯ ಶಾರದಾ? ಭಯ ಪಡ್ಬೇಡ. ಯಾಕೆ ಅಷ್ಟೊಂದು ಯಾಕೆ ಭಯ ಪಡ್ತಿದೀಯಾ ಅಂತ ಹೇಳ್ತಾರೆ. ಪಾಪ ಆಕೆಗೆ ಇಂದಿನ ನೆನಪು ಕೂಡ ಇಲ್ಲ, ಎಲ್ಲ ಮರ್ತೋಗಿದೆ. ಆ ಮರ್ತೋಗಿರೋದನ್ನ ಜ್ಞಾಪಿಸ್ಬೇಕು ಅಂತ ಅಂದ್ರೆ ದೇವಯಾನಿ ಮುಂದೆ ಬರ್ತಿದ್ದಾಗೇ ನೆನಪಾಗ್ತದೆ. ದೇವಯಾನಿ ಮುಂದೆ ಬರ್ತಾಳೆ. ದೇವಯಾನಿ ಬರ್ತಿದ್ದಾಗೇನೆ ಅವ್ಗೆ ಹಿಂದೆ ಕಳೆದಂಥದ್ದು ಅಂದ್ರೆ ಶ್ರವಣ್ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ಆ ಮಧ್ಯ ದಾರಿನಲ್ಲಿ ಇಳಿಸ್ಬಿಟ್ಟು ಹೋಗಿದ್ದು, ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ದೇವಯಾನಿ ಬಂದಿದ್ದು. ದೇವಯಾನಿ ಬಂದ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ಅವಳನ್ನ ಕೊಲ್ಲಕ್ಕೆ ಅಂತ ಹೋಗಿದ್ದು. ಆ ಕ್ಷಣದಲ್ಲಿ ಓಡೋಗ ಆ ಮಗುನ್ನ ಅಲ್ಲೆಲ್ಲೋ ಪೊದಲಿ ಬಚ್ಚಿಟ್ಟು ಇನ್ನೇನ್ ಬರ್ಬೇಕು ಅನ್ನೋ ಅಷ್ಟರಲ್ಲಿ ಅವಳು ಪಾಪಿ ಪಿಸ್ತೂಲಿಂದ ಗುಂಡಾರ್ಸಿದ್ದು. ಆ ಕ್ಷಣದಲ್ಲಿ ಪ್ರಜ್ಞೆ ತಪ್ಪಿದ್ಮೇಲೆ ಪಾಪ ಆ ಮಗು ಗೊತ್ತೇ ಇದೆಯಲ್ಲ ಇನ್ನು. ಈ ಪಾಪಿನಿ ಇಲ್ಲಿ ಇವರಪ್ಪನಿಗೆ ಅಂದ್ರೆ ಭೂಮಿ ಸಾಕು ತಂದೆಗೆ ವಹಿಸ್ತಾಳೆ. ಇದೆಲ್ಲ ಗುಂಡೇಟ್ ಬಿದ್ದಿದ್ದೆಲ್ಲ ದೇವಯಾನಿ ನೋಡ್ತಿದ್ದಾಗೇನೆ ಹಿಂದಿಂದೆಲ್ಲ ನೆನಪಾಗ ಶುರುವಾಗತ್ತೆ ಇವ್ರಿಗೆ, ಯಾರಿಗೆ ಶಾರದಮ್ಮನವ್ರಿಗೆ. ಅಲ್ಲಿವರೆಗೂ ಪಾಪ ಬೆದರ್ಕೊಂಡೇ ನಿಂತಿರ್ತಾರೆ. ಭೂಮಿ ಜೊತೆನೇ ನಿಂತ್ಕೋತಾರೆ ಹೊರ್ತು ಅವ್ರ ಜೊತೆ ಹೋಗಕ್ ಇಷ್ಟಪಡೋದೇ ಇಲ್ಲ. ಯಾರ ಜೊತೆ? ಅಶ್ವಿನಿ ಜೊತೆ. ತಕ್ಷಣ ಬಂದಪ್ಪ ದೇವಯಾನಿ ನೋಡಿದ ತಕ್ಷಣ ಇದ್ದಿದ್ದು ಎದ್ರೋದು, ಬೆಚ್ಚ ಬಿದ್ದಂಗ ಆಗ್ಬಿಟ್ರು ಹಂಗೇನೆ. ಆದ್ರೆ ಇಂದಿನ ಘಟನೆ ಅವ್ರಿಗೆ ಸ್ವಲ್ಪ ಅವ್ರಿಗೆ ನೆನಪಿಗೆ ಬರ್ತಾ ಇದೆ. ಸಂಪೂರ್ಣ ನೆನಪಿಗೆ ಬರ್ಬೇಕು ಅಂತ ಅಂದ್ರೆ ದೇವಯಾನಿ ಸದಾ ಕಾಲ ಅವ್ರ ಮುಂದೆ ಓಡಾಡ್ತಾ ಇದ್ರೆ ಖಂಡಿತ ಅವಳು ಅಪರಾಧಿ ಸ್ಥಾನದಲ್ಲಿ ನಿಲ್ಲೋದಂತೂ ಖಚಿತ. ಇಲ್ಲಿ ಜೈಲು ಊಟ ಫಿಕ್ಸ್ ಅವಳಿಗೆ, ದೇವಯಾನಿಗೆ ಖಂಡಿತವಾಗ್ಲೂ ಕೂಡ. ಇಲ್ಲಿ ಮನೆಯಲ್ಲಿದ್ರೂ ಕೂಡ ಒಂದು ರೀತಿ ಅಪಾಯನೇ ದೇವಯಾನಿಯಿಂದ. ಆದ್ರೆ ಅಷ್ಟು ಸುಲಭವಾಗಿ ಈ ಎಲ್ಲರ ಮಧ್ಯೆ ಶಾರದಮ್ಮನವ್ರಿಗೆ ಏನು ಮಾಡಕ್ ಕೂಡ ಸಾಧ್ಯ ಇಲ್ಲ ಅವಳಿಗೆ. ಇಲ್ಲಿ ಶಾರದಮ್ಮನವ್ರು ಅವಳು ನೋಡಿ ಭಯ ಪಟ್ಕೊಂಡು ತಕ್ಷಣ ಕೈ ಹಿಡ್ಕೊಂಡು ನಿಂತ್ಕೊಳ್ತಾರೆ. ಭೂಮಿ ಅವರ ಆಸರೆಯಾಗಿ ನಿಂತ್ಕೊಂಡು ಅಮ್ಮ ಎದುರುಬೇಡಿ ಅಂತೇಳಿ ಒಪ್ಕೊಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.